ನಮಸ್ಕಾರ. ನನ್ನ ಹೆಸರು ತರುಣ್ ಕುಮಾರ್, ಫೈನಲ್ ಇಯರ್ BDS ಸ್ಟೂಡೆಂಟ್, RV ಡೆಂಟಲ್ ಕಾಲೇಜ್. ನಾವು ಪ್ರತಿದಿನ ಹಲ್ಲುಗಳನ್ನು ಬ್ರಷ್ ಮಾಡ್ತೀವಿ, ಪ್ಲಸ್ ಫ್ಲಾಸ್ ಮಾಡ್ತೀವಿ. ಆದರೆ ಹಲ್ಲಿನ ಬೆಂಬಲ ನೀಡುವ ಹಲ್ಲಿನ ಮಾಂಸಕೋಶ, ಗಮ್ಸ್ ಹಾಗೂ ಪೆರಿಡಾಂಟಲ್ ಲಿಗಮೆಂಟ್ಗಳನ್ನು ನಾವು ಎಷ್ಟು ಗಮನಿಸುತ್ತೀವಿ? ಇವುಗಳಿಗೆ ತೊಂದರೆ ಆದರೆ ಅದನ್ನು ಪೆರಿಡಾಂಟಲ್ ಡಿಸೀಸ್ ಅಂತ ಕರೀತಾರೆ. ಮೊದಲಿಗೆ ಹಲ್ಲು ಮಾಂಸಕೋಶದಲ್ಲಿ ಸ್ವಲ್ಪ ಉರಿಯೂತ, ಜಿಂಜವೈಟಿಸ್ ಆಗಿ ಶುರುವಾಗುತ್ತೆ. ಇದನ್ನು ತಕ್ಷಣ ಚಿಕಿತ್ಸೆ ಕೊಡದಿದ್ದರೆ ಅದು ಮುಂದೆ ಸಿವಿಯರ್ ಪೆರಿಡಾಂಟಿಸ್ ಆಗಿ ಹಲ್ಲುಗಳು ಲೂಸ್ ಆಗಿ ಬಿದ್ದು ಹೋಗಬಹುದು. ಮುಖ್ಯ ಕಾರಣ ಪ್ಲಾಕ್, ಟಾರ್ಟರ್, ಸ್ಮೋಕಿಂಗ್, ಡಯಾಬಿಟಿಸ್. ಸಿಂಪ್ಟಮ್ಸ್ ಏನು? ಹಲ್ಲು ಮಾಂಸಕೋಶದಿಂದ ರಕ್ತ ಬರುವುದು, ದುರ್ವಾಸನೆ, ಹಲ್ಲುಗಳು ಕದಿಯುವುದು, ಮಾಂಸಕೋಶ ಕುಸಿಯುವುದು. ಹಾಗಾದರೆ ಪೆರಿಡಾಂಟಲ್ ಡಿಸೀಸ್ ತಡೆಯೋದು ಹೇಗೆ? ದಿನಕ್ಕೆ 2 ಬಾರಿ ಸರಿಯಾಗಿ ಬ್ರಷ್ ಮಾಡಿ, ಫ್ಲಾಸ್ ಮಾಡಿ, ಮೌತ್ ವಾಶ್ ಮಾಡಿ. ವರ್ಷಕ್ಕೆ ಕನಿಷ್ಠ 2 ಬಾರಿ ಡೆಂಟಲ್ ಚೆಕಪ್ ಮಾಡಿಸಿ. ಸ್ಮೋಕಿಂಗ್, ತಂಬಾಕು ಉತ್ಪನ್ನಗಳನ್ನು ದೂರವಿರಿಸಿ. ಗಮನ ಇಡಿ, ಹಲ್ಲುಗಳು ಬದುಕಿನಲ್ಲೆಂದಿಗೂ ಇರಬೇಕಾದ ಅಸ್ತ್ರ. ಹಲ್ಲುಗಳನ್ನು ಕಾಪಾಡಿದರೆ ನಗು ಸುಂದರ, ಜೀವನ ಸುಂದರ. ನಿಮ್ಮ ಹಲ್ಲು ಆರೋಗ್ಯವೇ ನಿಮ್ಮ ನಿಜವಾದ ಆಭರಣ. ಧನ್ಯವಾದಗಳು.